ಹಾಯ್ ನಮಸ್ಕಾರ ಎವ್ರಿವನ್, ವೆಲ್ಕಮ್ ಟು ಮಾಸ್ಟರ್ ಮೈಂಡ್ ಮಂಜು ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಂಜುನಾಥ್. ನಾನು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ಕರೆಂಟ್ ಅಫೇರ್ಸ್ ಭಾಗವಾದ ಪ್ರತಿ ತಿಂಗಳ ದಿನಗಳ ವಿಶೇಷತೆ ಮತ್ತು ಧ್ಯೇಯಗಳ ಬಗ್ಗೆ ತಿಳಿಸುತ್ತೇನೆ. ನಾನು ಇವಾಗ ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ದಿನಗಳ ವಿಶೇಷತೆ ಮತ್ತು ಧ್ಯೇಯ ವಾಕ್ಯಗಳ ಬಗ್ಗೆ ತಿಳಿಸಿದ್ದೇನೆ. ಯಾರು ಆ ವಿಡಿಯೋ ನೋಡಿಲ್ಲ, ಈ ವಿಡಿಯೋ ನೋಡಿಬಿಟ್ಟು ಆ ವಿಡಿಯೋ ತಪ್ಪದೆ ನೋಡಿ. ಇವಾಗ ಬನ್ನಿ ಏಪ್ರಿಲ್ ತಿಂಗಳ ಪ್ರಮುಖ ದಿನಗಳ ಮತ್ತು ವಿಶೇಷತೆ ಬಗ್ಗೆ ನೋಡೋಣ. ಏಪ್ರಿಲ್ 1 ವಿಶ್ವ ಮೂರ್ಖರ ದಿನ, ಏಪ್ರಿಲ್ ಫುಲ್ ಡೇ. ನೀವು ಯಾರನ್ನಾದ್ರೂ ಫುಲ್ ಮಾಡಿದರೆ ಕಮೆಂಟ್ನಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್. ಏಪ್ರಿಲ್ 2 ವಿಶ್ವ ಆಂಟಿಸಮ್ ಜಾಗೃತಿ ದಿನ. 2025ರ ಧ್ಯೇಯ ಏನೆಂದರೆ ಸುಧಾರಿಸುತ್ತಿರುವ ಮಾನವನ ನರವೈವಿಧ್ಯತೆ ಮತ್ತು ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳು, ಅಡ್ವಾನ್ಸಿಂಗ್ ನ್ಯೂರೋ ಡೈವರ್ಸಿಟಿ ಆ್ಯಂಡ್ ದ ಅನ್ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್. ಏಪ್ರಿಲ್ 4 ಗಣಿ ಜಾಗೃತಿಗಾಗಿ ಅಂತಾರಾಷ್ಟ್ರೀಯ ದಿನ. 2025ರ ಧ್ಯೇಯ ಏನೆಂದರೆ ಸುರಕ್ಷಿತ ಭವಿಷ್ಯ ಇಲ್ಲಿಂದ ಪ್ರಾರಂಭವಾಗುತ್ತದೆ, ಸೇಫ್ ಫ್ಯೂಚರ್ ಸ್ಟಾರ್ಟ್ ಹಿಯರ್. ಏಪ್ರಿಲ್ 5 ರಾಷ್ಟ್ರೀಯ ಕಡಲ ದಿನ. 2025ರ ಧ್ಯೇಯ ಏನೆಂದರೆ ಸಮೃದ್ಧ ಸಮುದ್ರಗಳು, ನೀಲಿ ಆರ್ಥಿಕತೆ ಮತ್ತು ಪರಿಸರ ಸ್ನೇಹಿತ ಬೆಳವಣಿಗೆಗಾಗಿ ಅಭಿವೃದ್ಧಿ ಹೊಂದಿದ ಭಾರತ ಮತ್ತು ಯುವಕರು, ಅವರ್ ಓಷನ್ ಅವರ್ ಆಬ್ಲಿಗೇಷನ್ ಅವರ್ ಆಪರ್ಚುನಿಟಿ. ಏಪ್ರಿಲ್ 5 ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನ. ಇವರು 1946ರಲ್ಲಿ ಜವಾಹರ್ಲಾಲ್ ನೆಹರು ಅವರ ಮಧ್ಯಂತರ ಸರ್ಕಾರದಲ್ಲಿ ಕಾರ್ಮಿಕ ಸಚಿವರಾಗಿ ನೇಮಕಗೊಂಡಿರುತ್ತಾರೆ. ಬಾಬು ಜಗಜೀವನ್ ರಾಮ್ ಅವರ ಸಮಾಧಿ ಸ್ಥಳವನ್ನು ಸಮತಾ ಸ್ಥಳ ಎನ್ನುವರು. ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನ. 2025ರ ಧ್ಯೇಯ ಏನೆಂದರೆ ಆರೋಗ್ಯಕರ ಪ್ರಾರಂಭ, ತಾಯಿ ಮತ್ತು ನವಜಾತ ಶಿಶುವಿಗೆ ಆರೋಗ್ಯ, ಭರವಸೆಯ ಭವಿಷ್ಯ, ಹೆಲ್ತಿ ಬಿಗಿನಿಂಗ್ಸ್ ಹೋಪ್ಫುಲ್ ಫ್ಯೂಚರ್ಸ್. 1948 ಏಪ್ರಿಲ್ 7ರಂದು ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯಾದ ಸವಿ ನೆನಪಿಗಾಗಿ ಏಪ್ರಿಲ್ 7ರಂದು ವಿಶ್ವ ಆರೋಗ್ಯ ದಿನವನ್ನು ಪ್ರತಿ ವರ್ಷ ಆಚರಿಸುತ್ತಾರೆ. ಈ ದಿನದ ಮೂಲಕ ಜನರು ತಮ್ಮ ಆರೋಗ್ಯದ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕು, ಸರಿಯಾದ ಆಹಾರ, ವ್ಯಾಯಾಮ, ಮನಃಶಾಂತಿ ಮತ್ತು ಆರೋಗ್ಯ ಸೇವೆಗಳ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಏಪ್ರಿಲ್ 10 ವಿಶ್ವ ಹೋಮಿಯೋಪತಿ ದಿನ. 2025ರ ಧ್ಯೇಯ ಏನೆಂದರೆ ಅಧ್ಯಯನ, ಅಧ್ಯಾಪನ ಮತ್ತು ಅನುಸಂಧಾನ. ಹೋಮಿಯೋಪತಿಯ ಪಿತಾಮಹ ಡಾಕ್ಟರ್ ಸ್ಯಾಮುಯಲ್ ಹನಿಮನ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಇದನ್ನು ಆಚರಿಸುತ್ತಾರೆ. ಏಪ್ರಿಲ್ 11 ವಿಶ್ವ ಪಾರ್ಕಿನ್ಸನ್ ರೋಗದ ದಿನ. ಏಪ್ರಿಲ್ ತಿಂಗಳನ್ನು ವಿಶ್ವ ಪಾರ್ಕಿನ್ಸನ್ ರೋಗದ ತಿಂಗಳು ಎಂದು ಆಚರಿಸುತ್ತಾರೆ. ಏಪ್ರಿಲ್ 14 ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಜಯಂತಿ. ಇದು ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆ ಆಗಿದೆ. ಇವಾಗ ಬನ್ನಿ ಅಂಬೇಡ್ಕರ್ ಅವರ ಬಗ್ಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವುದನ್ನು ನೋಡೋಣ. ಅಂಬೇಡ್ಕರ್ ಅವರು ಏಪ್ರಿಲ್ 14, 1891 ಮಧ್ಯಪ್ರದೇಶ ರಾಜ್ಯದ ಮೌ ಎಂಬ ಪ್ರದೇಶದಲ್ಲಿ ಜನಿಸುತ್ತಾರೆ. ಇದು ಆಗಿನ ಹೌತೋಲಿ ಪ್ರಾಂತ್ಯವಾಗಿತ್ತು. ಅಂಬೇಡ್ಕರ್ ಅವರ ಶಿಕ್ಷಣ BA ಪದವಿಯನ್ನು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಮುಗಿಸಿದರು. MA ಮತ್ತು PhD ಅನ್ನು ಕೊಲಂಬಿಯಾ ವಿಶ್ವವಿದ್ಯಾಲಯ, ಅಮೆರಿಕ ಬ್ಯಾರಿಸ್ಟರ್ ಅನ್ನು ಗ್ರೇಸ್ ಇನ್ ಲಂಡನ್ನಲ್ಲಿ, DSc ಅನ್ನು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಮುಗಿಸಿದರು. ಅಂಬೇಡ್ಕರ್ ಅವರ ರಾಜಕೀಯ ಮತ್ತು ಸಾಂವಿಧಾನಿಕ ಕೊಡುಗೆಯನ್ನು ನೋಡೋಣ ಬನ್ನಿ. ಇವರನ್ನು ಭಾರತದ ಸಂವಿಧಾನ ನಿರ್ಮಾತೃ ಎನ್ನುವರು. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದು ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಮತ್ತು ನ್ಯಾಯ ಎಂಬ ತತ್ವಗಳನ್ನು ಒಳಗೊಂಡ ಅತ್ಯಂತ ಪ್ರಗತಿಪರ ಸಂವಿಧಾನವನ್ನು ರಚಿಸಿದರು. 1927ರಲ್ಲಿ ಇವರು ಚೌದರ್ ಟ್ಯಾಂಕ್ನಲ್ಲಿ ಮಹಾಡ್ ಮಾರ್ಚ್ ಅನ್ನು ಮುನ್ನಡೆಸಿದರು. ಇದು ಜಾತಿ ವಿರೋಧಿ ಮತ್ತು ಪುರೋಹಿತಶಾಹಿ ವಿರೋಧಿ ಚಳವಳಿಯ ಮೊದಲ ಚಳವಳಿಯಾಗಿತ್ತು. ಅಂಬೇಡ್ಕರ್ ಅವರು ದೇವಾಲಯ ಪ್ರವೇಶ ಚಳವಳಿಯನ್ನು 1930ರಲ್ಲಿ ಕಲಾರಾಮ್ನಲ್ಲಿ ಕೈಗೊಂಡರು ಮತ್ತು ಆಗಸ್ಟ್ 15, 1936ರಂದು ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಸ್ಥಾಪಿಸಿದರು. ಅಂಬೇಡ್ಕರ್ ಅವರು ಭಾರತದ ಮೊದಲ ಕಾನೂನು ಸಚಿವರಾಗಿದ್ದರು. ಇವರ ಅವಧಿ 1947ರಿಂದ 51. 1951ರಲ್ಲಿ ಇವರು ಹಿಂದೂ ಕೋಡ್ ಬಿಲ್ ಕರಡು ಪ್ರತಿಯನ್ನು ಸಂಸತ್ತು ಸ್ಥಗಿತಗೊಳಿಸಿದಾಗ ಇವರು ಕ್ಯಾಬಿನೆಟ್ಗೆ ರಾಜೀನಾಮೆ ನೀಡಿದರು. ಈ ಮಸೂದೆಯು ಉತ್ತರಾಧಿಕಾರ ಮತ್ತು ವಿವಾಹದ ಕಾನೂನುಗಳಲ್ಲಿ ಲಿಂಗ ಸಮಾನತೆಯನ್ನು ಪ್ರತಿಷ್ಠಾಪಿಸಲು ಪ್ರಯತ್ನಿಸಿದರು. ಅಂಬೇಡ್ಕರ್ ಅವರನ್ನು ಸಮಾಜ ಸುಧಾರಕ ಎನ್ನುವರು, ಏಕೆಂದರೆ ಇವರು ಅಸ್ಪೃಶ್ಯತೆ ವಿರುದ್ಧ ಧೈರ್ಯವಾಗಿ ಹೋರಾಡಿದರು ಮತ್ತು ಹಕ್ಕುಗಳಿಗಾಗಿ ದಲಿತರಿಗೆ ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯ ಪ್ರಾತಿನಿಧ್ಯ ಒದಗಿಸಲು ನಿರಂತರ ಹೋರಾಟ ನಡೆಸಿದರು. ಅಂಬೇಡ್ಕರ್ ಅವರ ಪ್ರಮುಖ ಸಂಘಟನೆಗಳು:
ಬಹಿಷ್ಕೃತ ಹಿತಕರ್ಣಿ ಸಭಾ 1924, ಸಮತಾ ಸೇನಾ 1927, ವಕೀಲ ಭಾರತ್ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ 1942, ಪೀಪಲ್ ಎಜುಕೇಷನ್ ಸೊಸೈಟಿ 1945, ಭಾರತೀಯ ಬೌದ್ಧ ಮಹಾಸಭಾ 1955. ಇವೆಲ್ಲ ಸಂಘಟನೆಗಳು ತುಂಬ ಇಂಪಾರ್ಟೆಂಟ್. ಸೊ ಎಕ್ಸಾಮ್ಗೆ ಕೇಳಿದ್ದಾರೆ, ಮುಂದೇನು ಕೇಳುತ್ತಾರೆ. ಅಂಬೇಡ್ಕರ್ ಅವರ ಬರೆದ ಪ್ರಮುಖ ಪುಸ್ತಕಗಳು: ಅನಾಲಿಸಿಸ್ ಆಫ್ ಕಾಸ್ಟ್, ಜಾತಿ ನಿರ್ಮೂಲನೆ, ದ ಪ್ರಾಬ್ಲಮ್ ಆಫ್ ದಿ ರುಪಿ, ಇದು RBI ಸ್ಥಾಪನೆಗೆ ಪ್ರಮುಖ ಕಾರಣವಾದ ಪುಸ್ತಕ. ಇದು ಹಿಲ್ಟನ್ ಯಂಗ್ ಸಮಿತಿಯು RBI ಸ್ಥಾಪಿಸಲು ಈ ಪುಸ್ತಕದಿಂದ ಪ್ರೇರಣೆ ಪಡೆಯಿತು. ಹೂ ವೇರ್ ದ ಶೂದ್ರಾಸ್, ದ ಬುದ್ಧ ಆ್ಯಂಡ್ ಹಿಸ್ ಧಮ್ಮ, ಇದು ಅವರ ಕೊನೆಯ ಕೃತಿಯಾಗಿದೆ. ಈ ಎಲ್ಲ ಪುಸ್ತಕಗಳು ಎಕ್ಸಾಮಿಗೆ ಕೇಳಿದ್ದಾರೆ, ಸೊ ಇಂಪಾರ್ಟೆಂಟ್, ಮುಂದೇನು ಕೇಳುತ್ತಾರೆ, ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. ಅಂಬೇಡ್ಕರ್ ಅವರು ಧಾರ್ಮಿಕ ಪರಿವರ್ತನೆಗೊಳ್ಳುತ್ತಾರೆ. ಅಂಬೇಡ್ಕರ್ ಅವರು ಅಕ್ಟೋಬರ್ 14, 1956ರಂದು ಲಕ್ಷಾಂತರ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮಕ್ಕೆ ಪರಿವರ್ತನೆಗೊಂಡರು. ಹಿಂದೂ ಧರ್ಮವು ಶೋಷಣೆಗೆ ಆಧಾರಿತವಾಗಿದೆ ಎಂಬ ಕಾರಣದಿಂದ ಬೌದ್ಧ ತತ್ವಗಳನ್ನು ಆಯ್ಕೆ ಮಾಡಿಕೊಂಡರು. ಅಂಬೇಡ್ಕರ್ ಅವರ ಪ್ರಸಿದ್ಧ ನುಡಿಮುತ್ತುಗಳು: ಬೋಧಿಸು, ಸಂಘಟಿಸು, ಹೋರಾಡು, ಜ್ಞಾನವೇ ಶಕ್ತಿ, ಸಮಾನತೆ ಇಲ್ಲದ ಸಮಾಜ ನಿಜವಾದ ಪ್ರಜಾಪ್ರಭುತ್ವವಲ್ಲ. ಈ ನುಡಿಮುತ್ತುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ತುಂಬಾನೇ ಅವಶ್ಯಕ. ಅಂಬೇಡ್ಕರ್ ಅವರಿಗೆ ಸಂದ ಗೌರವಗಳು ಮತ್ತು ಸ್ಮರಣೆಗಳು. ಪ್ರತಿ ವರ್ಷ ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿಯಂದು ಸಾಮಾಜಿಕ ನ್ಯಾಯ ದಿವಸ್ ಅಥವಾ ಸಮಾನತೆ ದಿನ ಎಂಬಂತೆ ದೇಶಾದ್ಯಂತ ಆಚರಣೆ ಮಾಡುತ್ತಾರೆ. ಅಂಬೇಡ್ಕರ್ ಅವರು ಡಿಸೆಂಬರ್ 6, 1956 ನವದೆಹಲಿಯಲ್ಲಿ ನಿಧನರಾಗುತ್ತಾರೆ. ಈ ದಿನವನ್ನು ಮಹಾಪರಿನಿರ್ವಾಣ ದಿವಸ್ ಎಂದು ಆಚರಿಸುತ್ತಾರೆ. ಅವರ ಸಮಾಧಿ ಸ್ಥಳ ಮಹಾರಾಷ್ಟ್ರದ ಮುಂಬೈ ದಾದರ್ನಲ್ಲಿದೆ. ಇದನ್ನು ಚೈತ್ಯಭೂಮಿ ಎನ್ನುವರು. ಏಪ್ರಿಲ್ 14 ಅಂಬೇಡ್ಕರ್ ದಿನವಾಗಿ ಘೋಷಿಸಿದ ಅಮೆರಿಕದ ನ್ಯೂಯಾರ್ಕ್ ಸಿಟಿ. ಅಂಬೇಡ್ಕರ್ ಅವರ ಬಗ್ಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರುವುದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್, ಇದನ್ನ ನೋಟ್ ಮಾಡ್ಕೊಳ್ಳಿ, ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್. ಏಪ್ರಿಲ್ 17 ವಿಶ್ವ ಹಿಮೋಫಿಲಿಯಾ ದಿನ. 2025ರ ಧ್ಯೇಯ ಏನೆಂದರೆ ಎಲ್ಲರಿಗೂ ಅವಕಾಶ, ಮಹಿಳೆಯರು ಮತ್ತು ಬಾಲಕಿಯರು ಸಹ ಬಳಲುತ್ತಾರೆ. ಎಕ್ಸೆಸ್ ಫಾರ್ ಆಲ್, ವುಮೆನ್ ಅಂಡ್ ಗರ್ಲ್ಸ್ ಬ್ಲೀಡ್ ಟು. ಹಿಮೋಫಿಲಿಯಾ ಒಂದು ಜೀನಾತ್ಮಕ ರಕ್ತದ ರೋಗವಾಗಿದ್ದು ಇದರಲ್ಲಿ ರಕ್ತ ಸಹಜವಾಗಿ ಜಮೆಯಾಗುವುದರಲ್ಲಿ ತೊಂದರೆ ಉಂಟಾಗುತ್ತದೆ. ಮುಖ್ಯವಾಗಿ ರಕ್ತದಲ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ಗಳು ಎಂಬ ಪ್ರೋಟೀನ್ಗಳ ಕೊರತೆಯಿಂದ ಉಂಟಾಗುತ್ತದೆ. ಹಿಮೋಫಿಲಿಯಾ ರೋಗ ಏನೆಂದರೆ ವ್ಯಕ್ತಿಗೆ ಯಾವುದಾದ್ರೂ ಗಾಯವಾದರೆ ರಕ್ತ ಸರಾಗವಾಗಿ ಹರಿತಾ ಇರುತ್ತೆ, ಬೇಗ ರಕ್ತ ನಿಲ್ಲುವುದಿಲ್ಲ. ಏಪ್ರಿಲ್ 18 ವಿಶ್ವ ಪರಂಪರೆಯ ದಿನ. 2025ರ ಧ್ಯೇಯ ಏನೆಂದರೆ ವಿಪತ್ತು ಮತ್ತು ಸಂಘರ್ಷಗಳಿಂದ ಅಪಾಯದಲ್ಲಿರುವ ಪರಂಪರೆ. ಡಿಸಾಸ್ಟರ್ ಆ್ಯಂಡ್ ಕಾನ್ಫ್ಲಿಕ್ಟ್ ರೆಸಿಲಿಯಂಟ್ ಹೆರಿಟೇಜ್. ಏಪ್ರಿಲ್ 21 ನಾಗರಿಕ ಸೇವೆಗಳ ದಿನ. 2025ರ ಧ್ಯೇಯ ಏನೆಂದರೆ ಭಾರತದ ಸಮಗ್ರ ಅಭಿವೃದ್ಧಿ. ಎಂಪವರಿಂಗ್ ಸಿಟಿಜನ್ಸ್ ಥ್ರೂ ಎಫಿಷಿಯಂಟ್ ಆ್ಯಂಡ್ ಟ್ರಾನ್ಸ್ಪೆರೆಂಟ್ ಗವರ್ನೆನ್ಸ್. ಏಪ್ರಿಲ್ 22 ವಿಶ್ವ ಭೂ ದಿನ. 2025ರ ಧ್ಯೇಯ ಏನೆಂದರೆ ನಮ್ಮ ಶಕ್ತಿ ನಮ್ಮ ಗ್ರಹ, ಅವರ್ ಪವರ್ ಅವರ್ ಪ್ಲಾನೆಟ್. ಏಪ್ರಿಲ್ 23 ವಿಶ್ವ ಪುಸ್ತಕ ಮತ್ತು ಹಕ್ಕುಸ್ವಾಮ್ಯ ದಿನ. 2025ರ ಧ್ಯೇಯ ಏನೆಂದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವಲ್ಲಿ ಸಾಹಿತ್ಯದ ಪಾತ್ರ, ರೋಲ್ ಆಫ್ ಲಿಟರೇಚರ್ ಇನ್ ಅಚೀವಿಂಗ್ ದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್. ಏಪ್ರಿಲ್ 24 ರಾಷ್ಟ್ರೀಯ ಪಂಚಾಯಿತಿ ದಿನ. 1993 ಏಪ್ರಿಲ್ 24ರಂದು ಭಾರತೀಯ ಸಂವಿಧಾನದ 73ನೇ ತಿದ್ದುಪಡಿ ವಿಧೇಯಕ ಜಾರಿಗೆ ಬಂತು. ಇದರ ಮೂಲಕ ಗ್ರಾಮ ಪಂಚಾಯಿತಿಗಳ ಸ್ಥಾಪನೆಗೆ ಸಂವಿಧಾನಾತ್ಮಕ ಮಾನ್ಯತೆ ದೊರಕಿತು. ಏಪ್ರಿಲ್ 25 ವಿಶ್ವ ಮಲೇರಿಯಾ ದಿನ. 2025ರ ಧ್ಯೇಯ ಏನೆಂದರೆ ಮಲೇರಿಯಾ ನಮ್ಮೊಂದಿಗೆ ಕೊನೆಗೊಳ್ಳಲಿದೆ, ಮರು ಹೂಡಿಕೆ ಮಾಡಿ, ಮರುಕಲ್ಪನೆ ಮಾಡಿ, ಪ್ರಾರಂಭಿಸಿ. ಮಲೇರಿಯಾ ಎಂಡ್ಸ್ ವಿತ್ ಅಸ್, ರೀಇನ್ವೆಸ್ಟ್, ರೀಇಮ್ಯಾಜಿನ್, ರೀಇಗ್ನೇಟ್. ಮಲೇರಿಯಾ ಒಂದು ಗಂಭೀರ ಸೋಂಕು ಕಾಯಿಲೆಯಾಗಿದ್ದು ಇದು ಪ್ಲಾಸ್ಮೋಡಿಯಂ ಎಂಬ ಪರಾವಲಂಬಿಯಿಂದ ಉಂಟಾಗುತ್ತದೆ. ಈ ಪರಾವಲಂಬಿಯು ಸಾಮಾನ್ಯವಾಗಿ ಅನಾಫಲಿಸ್ ಹೆಣ್ಣು ಸೊಳ್ಳೆಗಳು ಕಡಿತದಿಂದ ಮನುಷ್ಯರಿಗೆ ಹರಡುತ್ತದೆ. ಮಲೇರಿಯಾಗೆ ಕಾರಣವಾಗುವ ಪರಾವಲಂಬಿಗಳು ಪ್ಲಾಸ್ಮೋಡಿಯಂ ಫಾಲ್ಸಿಫೆರಮ್, ಇದು ಅತ್ಯಂತ ಗಂಭೀರವಾದ ರೂಪ. ಪ್ಲಾಸ್ಮೋಡಿಯಂ ವೈವಾಕ್ಸ್, ಭಾರತದಲ್ಲಿ ಇದು ಸಾಮಾನ್ಯವಾಗಿರುತ್ತದೆ. ಪ್ಲಾಸ್ಮೋಡಿಯಂ ಮಲೇರಿಯಾ ಮತ್ತು ಪ್ಲಾಸ್ಮೋಡಿಯಂ ಓವಾಲೆ. ವೈದ್ಯರ ಸಲಹೆಯಂತೆ ಆಂಟಿ ಮಲೇರಿಯಲ್ ಔಷಧಿಗಳು ನೀಡಲಾಗುತ್ತದೆ. ಉದಾಹರಣೆ ಕ್ಲೋರೋಕ್ವಿನ್ ಮತ್ತು ಆರ್ಟಿಮಿಸಿನಿನ್ ಬೇಸ್ಡ್ ಕಾಂಬಿನೇಷನ್ ಥೆರಪೀಸ್ ACTS. ಏಪ್ರಿಲ್ 26 ವಿಶ್ವ ಬೌದ್ಧಿಕ ಆಸ್ತಿ ದಿನ.
2025ರ ಧ್ಯೇಯ ಏನೆಂದರೆ ನಾವೀನ್ಯತೆ ಮತ್ತು ಸೃಜನಶೀಲತೆ ಎಂಬ ಸಂಗೀತದೊಂದಿಗೆ ಸಂಯೋಜನೆಗೊಳ್ಳುವುದು. ಐಪಿ ಆ್ಯಂಡ್ ಮ್ಯೂಸಿಕ್ ಫೀಲ್ ದ ಬೀಟ್ ಆಫ್ ಐಪಿ. ಏಪ್ರಿಲ್ 28 ಕೆಲಸದಲ್ಲಿ ಸುರಕ್ಷತೆ ಮತ್ತು ಆರೋಗ್ಯಕ್ಕಾಗಿ ವಿಶ್ವ ದಿನ. 2025ರ ಧ್ಯೇಯ ಏನೆಂದರೆ ಆರೋಗ್ಯ ಮತ್ತು ಸುರಕ್ಷತೆಯಲ್ಲಿ ಕ್ರಾಂತಿಕಾರನ ಕೆಲಸದಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲೀಕರಣದ ಪಾತ್ರ. ರೆವಲ್ಯೂಷನಿಂಗ್ ಹೆಲ್ತ್ ಆ್ಯಂಡ್ ಸೇಫ್ಟಿ, ದ ರೋಲ್ ಆಫ್ ಎಐ ಆ್ಯಂಡ್ ಡಿಜಿಟಲೈಸೇಷನ್ ಆಟ್ ವರ್ಕ್. ಏಪ್ರಿಲ್ ತಿಂಗಳ ದಿನದ ವಿಶೇಷತೆ ಮತ್ತು ಧ್ಯೇಯಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ದೇನೆ. ಸೊ ನನ್ನ ಪೂರ್ತಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಮೇ ತಿಂಗಳ ಪ್ರಮುಖ ದಿನಗಳ ವಿಶೇಷತೆ ಮತ್ತು ಧ್ಯೇಯಗಳ ಬಗ್ಗೆ ತಿಳಿಸುತ್ತೇನೆ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಮಾಸ್ಟರ್ ಮೈಂಡ್ ಮಂಜು ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ಇನ್ಫೋ ಆಫ್ ಕಾಂಪಿಟೇಟಿವ್ ವರ್ಲ್ಡ್ ಇನ್ಸ್ಟಾ ಅಕೌಂಟನ್ನು ಫಾಲೋ ಮಾಡಿ. ಧನ್ಯವಾದಗಳು.